ನಿಮ್ಮ ಹೆಸರು ತಿಳ್ಕೋಬೇಕು ಅಂತ. ನನ್ನ ಹೆಸರಿಂದ ನಿನ್ಗೇನ್ ಕೆಲ್ಸ? ಹೆಸರು ತಿಳ್ಕೊಂಡು ಪರಿಚಯ ಮಾಡ್ಕೊಳ್ಳೋಣ ಅಂತ. ನಿಮ್ ಹೆಸರು ತಿಳ್ಕೊಬೋದಾ? ಇದೆಲ್ಲ ಆಗಲ್ಲ. ಶಾಪ್ ಮ್ಯಾನೇಜರ್ಗೆ ನೀನ್ ನನ್ ಜೊತೆ ಗಲಾಟೆ ಮಾಡ್ತಿದ್ಯಾ ಅಂತ ಹೇಳ್ತೀನಿ. ನೋ ಗಲಾಟೆ. ಐ ಆಮ್ ವೆರಿ ಡೀಸೆಂಟ್ ಫ್ಯಾಮಿಲಿ, ಯು ನೋ. ನನ್ನ ಹೆಸರು ಹಾ, ಹೇಳು ಹೇಳು. ಜಾಪಳಮ್ಮ. ಯಾಕೆ ಈ ಥರ ಎಲ್ಲ ಯೋಚಿಸ್ತಿದ್ದೀನಿ? ನಾನು ಇಂಥದಕ್ಕೆಲ್ಲ ತಲೆನ ಕೆಡಿಸ್ಕೋಬಾರ್ದು. ನಾನು ಏನ್ ಅನ್ಕೊಂಡಿದ್ದೀನೋ, ಹೇಗ್ ಬದುಕ್ಬೇಕು ಅನ್ಕೊಂಡಿದ್ದೀನೋ ಹಾಗೆ ಬದುಕ್ಬೇಕು. ನೀನು ಈ ಡ್ರೆಸ್ ಹಾಕೊಂಡು ರಿಸೆಪ್ಷನ್ ನಲ್ಲಿ ಸುಮ್ಮನೆ ಹಂಗೇನಾ? ಇದಕ್ಕೆ ದುಡ್ಡಿಗೋಸ್ಕರ ನೀನು ಈ ಡ್ರೆಸ್ ಹಾಕೊಂಡಿದ್ಯಾ? ಹೌದು, ನನ್ನ ಅವಶ್ಯಕತೆಗೋಸ್ಕರ ಎಷ್ಟು ಕಷ್ಟ ಬೇಕಾದ್ರೂ ಪಡ್ತೀನಿ. ನಿನ್ನೆವರೆಗೂ ನಾನು ಆ ಹುಡುಗಿನಲ್ಲಿದ್ದ ಸಂತೋಷ ಮಾತ್ರ ನೋಡಿದ್ದೆ. ಆದ್ರೆ ಇವಾಗ ಆ ಹುಡುಗಿ ಮನಸ್ಸು ಎಷ್ಟು ಅಂದವಾಗಿದೆ ಅಂತ ನೋಡ್ತಾ ಇದ್ದೀನಿ. ಒಂದು ಹುಡುಗಿಯಾಗಿ ತನ್ನ ಕುಟುಂಬನ ಆರ್ಥಿಕವಾಗಿ ಸಪೋರ್ಟ್ ಮಾಡೋದಕ್ಕೆ ಸಿಕ್ಕಿರೋ ಕೆಲಸ ಎಲ್ಲ ಮಾಡ್ತಾ ಇದ್ದಾಳೆ. ಕೆಲಸ ಮಾಡಿದ್ರೆ ಬೆವರು ಬಂದು ಮೇಕಪ್ ಹಾಳಾಗತ್ತೆ, ಲಿಪ್ಸ್ಟಿಕ್ ಹೋಗುತ್ತೆ ಅಂತ ಅನ್ಕೊಳ್ಳೋಂಥ ಹುಡುಗಿರಿರೋ ಈ ಕಾಲದಲ್ಲಿ ಆ ಡ್ರೆಸ್ ಹಾಕ್ಕೊಂಡು ಆ ಮದುವೆ ಫಂಕ್ಷನ್ನಲ್ಲಿ 1000 ರೂಪಾಯಿಗೋಸ್ಕರ ಆ ಕೆಲಸ ಮಾಡಿದ್ಲು. ಒಂದು ಹುಡುಗಿನ ಇಷ್ಟಪಡೋದು ಅಂತಂದ್ರೆ ಆ ಹುಡುಗಿನ ಮಾತ್ರ ಅಲ್ಲ, ಆ ಹುಡುಗಿ ಕಷ್ಟಗಳನ್ನು ಕೂಡ ಇಷ್ಟಪಡಬೇಕು. ಆ ಹುಡುಗಿಗೆ ನಾನು ಸಪೋರ್ಟ್ ಆಗಿರ್ಬೇಕು, ಎಂಕರೇಜ್ ಮಾಡಬೇಕು. ಅವಳ ಪ್ರತಿ ಕಷ್ಟನೂ ನನ್ನ ಕಷ್ಟ ಥರ ನೋಡಬೇಕು. ಆ ಹುಡುಗಿಗೆ ಏನೂ ಕಷ್ಟ ಬರ್ದಂಗೆ ಅವಳು ಜೀವನ ಪೂರ್ತಿ ನಗ್ನಗ್ತಾ ಸಂತೋಷವಾಗಿರೋ ಥರ ನೋಡ್ಕೋಬೇಕು. ಅಮ್ಮಿ, ನಿನ್ನ ಬಗ್ಗೆ ನಾನು ತುಂಬ ಏನೇನೋ ಅನ್ಕೋತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಇವಾಗ ಏನೇನು ನಡೀತಾ ಇದೆಯೋ ಅದೆಲ್ಲ ಮಾಡಬೇಕು. ಜೀವನ ಪೂರ್ತಿ ನಿನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೋಬೇಕು. ನೋಡ್ಕೋತೀನಿ. ಅಮ್ಮ, ಕಾಫಿ ತಗೋಮ್ಮ. ತುಂಬಾ ತಲೆ ನೋಯ್ತಾ ಇದೆ. ಏನ್ ಪಲ್ಲವಿ, ದಿಢೀರಂತ ಹೀಗೆ ತಲೆನೋವು ಅಂತ ಇದೆಯಾ? ಯಾವುದ್ರ ಬಗ್ಗೆನೋ ತುಂಬಾ ಯೋಚಿಸ್ತಾ ಇದೆಯಾ ಅಂತ ಅನ್ಸುತ್ತೆ. ಹೊಸದಾಗಿ ಯೋಚನೆ ಮಾಡಕ್ಕೇನಿದೆ? ಸಂಬಂಧ ನೋಡಿದೀವಲ್ವಾ, ಅವರು ಇವತ್ತೋ ನಾಳೆನೋ ಪೂರ್ವಿ ಬಗ್ಗೆ ಅಭಿಪ್ರಾಯ ಹೇಳ್ತಾರೆ. ಎಲ್ಲ ಒಳ್ಳೇದೇ ಆಗ್ಬೇಕು. ಈ ಸಂಬಂಧ ಆದ್ರೂ ಫಿಕ್ಸ್ ಆಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತಿದ್ದೀನಿ. ಯಾವಾಗ ಅವ್ರ ಕಡೆಯಿಂದ ಫೋನ್ ಬರುತ್ತೇನೋ ಅಂತ ಕಾಯ್ತಾ ಕೂತಿದ್ದೀನಿ. ಏನ್ ಪಲ್ಲವಿ, ಇದಕ್ಕೆಲ್ಲ ನೀನ್ ಸುಮ್ನೆ ಯೋಚನೆ ಮಾಡಿ ಆರೋಗ್ಯ ಕೆಡಿಸ್ಕೊಂಡ್ರೆ ಹೇಗೆ ಹೇಳು? ಟೆನ್ಷನ್ ಮಾಡ್ಕೋಬೇಡ. ನಾನ್ ಯೋಚನೆ ಮಾಡ್ತಿರೋದು ಅವರು ಈ ಸಂಬಂಧನ ಓಕೆ ಮಾಡ್ತಾರೋ ಇಲ್ವೋ ಅನ್ನೋ ವಿಷಯದ ಬಗ್ಗೆ ಮಾತ್ರ ಅಲ್ಲ ರೀ. ನನಗೇನೋ ನಮ್ ಪೂರ್ವಿನ ಓಕೆ ಅಂತಾರೆ ಅಂತ ಅನ್ನಿಸ್ತಾ ಇದೆ. ಹಾಗೇನಾದ್ರೂ ಹೇಳಿದ್ರೆ ತಕ್ಷಣನೇ ಮದ್ವೆ ತಯಾರಿಗಳನ್ನ ಮಾಡೋದಿಕ್ಕೆ ನಮ್ ಹತ್ರ ದುಡ್ಡೇ ಇಲ್ವಲ್ಲ, ಎಲ್ಲ ಹಾಸ್ಪಿಟಲ್ಗೆ ಹಾಕ್ಬಿಟ್ರು. ಆಯುಷ್, ಸುಮ್ನೆ ಇರೋ. ಮತ್ತೆ ಮತ್ತೆ ಅದೇ ಮಾತು ಹೇಳ್ಬೇಡ, ಅತ್ತೆ ಕೇಳಿಸ್ಕೊಂಡ್ರೆ ಕಷ್ಟ. ಗೀತಾ, ಅಜ್ಜಿಗೆ ಹಾಲು ಕೊಟ್ಟು ಬಂದ್ಯಾ? ಕೊಟ್ಟಿದ್ದೀನಪ್ಪ.
ಟ್ಯಾಬ್ಲೆಟು ತಗೊಂಡ್ರು. ಸರಿ ನೋಡು ಪಲ್ಲವಿ, ನೀನ್ ಜಾಸ್ತಿ ಚಿಂತೆ ಮಾಡಬೇಡ. ಮೊದಲು ಅವರು ಏನ್ ವಿಷಯ ಅಂತ ಹೇಳಿ, ಆಮೇಲೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನಿಧಾನಕ್ಕೆ ಯೋಚಿಸೋಣ. ಅವ್ರು ಓಕೆ ಅಂದ್ರೆ ನಮ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ವಲ್ಲ ರೀ. ಮದ್ವೆ ಮಾತ್ ಹಾಗಿರ್ಲಿ, ತಾಂಬೂಲ ಬದಲಾಯಿಸ್ಕೊಳ್ಳೋದಕ್ಕೆ ನಿಶ್ಚಿತಾರ್ಥ ಮಾಡೋದಿಕ್ಕೂ ನಮ್ಮ ಹತ್ರ ದುಡ್ಡೇ ಇಲ್ಲ. ಅವರು ವರದಕ್ಷಿಣೆ ಏನೋ ಕೇಳಲಿಲ್ಲ. ಆದ್ರೆ ನಾವು ಮಾಡ್ಬೇಕಾಗಿರೋದನ್ನಾದ್ರೂ ಮಾಡ್ಬೇಕಲ್ವಾ? ಮದ್ವೆ ಖರ್ಚಿಗಾದ್ರೂ ದುಡ್ಡು ಬೇಕಲ್ವಾ ರೀ? ಅದಕ್ಕೇನ್ ಮಾಡೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಹೇಳ್ತಾ ಇರ್ತೀನಿ, ನೀವ್ ಅನಾವಶ್ಯಕವಾಗಿ ನನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾ ನಿಮ್ ಆರೋಗ್ಯನ ಹಾಳು ಮಾಡ್ಕೋಬೇಡಿ ಅಂತ. ನನ್ ಮದ್ವೆಗೆ ಏನ್ ಅರ್ಜೆಂಟ್ ಇದೆ ಈಗ? ನಿನಗೇನೇ ಗೊತ್ತು? ಇನ್ನೊಂದ್ ವರ್ಷ ಕಳೆದು ಹೋದ್ರೆ ನಿನಗೆ ಸಂಬಂಧ ಬರೋದೇ ಕಷ್ಟ ಆಗೋಗುತ್ತೆ. ಈಗಾಗ್ಲೇ ಬಂದಿರೋ ಸಂಬಂಧಗಳು ಯಾವ್ದು ಫಿಕ್ಸ್ ಆಗಿಲ್ಲ ಅಂತ ಸುತ್ತಮುತ್ತಲಿನ ಜನ ಏನೇನೋ ಮಾತಾಡ್ಕೋತಿದ್ದಾರೆ. ಅದೆಲ್ಲ ಕೇಳಿದ್ಮೇಲೆ ನನಗೆಷ್ಟು ದುಃಖ ಆಗ್ತಿದೆ ಗೊತ್ತಾ? ಈಗ ಈ ಸಂಬಂಧ ಫಿಕ್ಸ್ ಆಗಿ ದುಡ್ಡು ಕಾಸಿಲ್ಲ ಅಂತ ನಾವು ತಕ್ಷಣ ಮದ್ವೆ ಮಾಡಿಲ್ಲ ಅಂದ್ರೆ ಏನಾಗ್ಬಿಡುತ್ತೋ ಅಂತ ನನ್ ಭಯ. ನೀವ್ ಸುಮ್ನೆ ಇರಿ, ಏನೋ ಒಂದ್ ಮಾಡಿ ಮದ್ವೆ ಮಾಡ್ಸೋಣ. ಹೇಗೆ ಮಾಡ್ತೀಯಾ? ಸಾಲ ಗೀಲ ಮಾಡೋಣ. ನಮ್ಮನ್ ನಂಬಿ ಸಾಲ ಕೊಡೋ ಅಂತವ್ರು ಯಾರಿದ್ದಾರೆ? ಅವ್ರಿಗೆ ಓಕೆ ಆದ್ರೆ ಮದ್ವೆಗೆ ಒಂದ್ 3 ತಿಂಗಳು 5 ತಿಂಗಳು ಟೈಮ್ ಕೇಳೋಣ. ಅಷ್ಟ್ರಲ್ಲಿ ನಾನು ಏನಾದ್ರೂ ಒಂದ್ ಕೆಲ್ಸ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ದುಡ್ಡು ಕೂಡಿಡ್ತೀನಿ. ಹಾ, ಈಗ ನೀನು ಕೆಲ್ಸಕ್ ಸೇರಿ ಸಂಪಾದನೆ ಮಾಡಿ ಯಾವಾಗ ಇವಳು ಮದ್ವೆ ಮಾಡ್ತೀಯಾ? ಈಗ ನೀನ್ ದಿನಕ್ಕೊಂದ್ ಕೆಲ್ಸ ಮಾಡಿ ಅಷ್ಟೋ ಇಷ್ಟೋ ಸಂಪಾದಿಸ್ತೀಯಾ? ನಿನಗೆ ಪರ್ಮನೆಂಟ್ ಕೆಲ್ಸ ಅಂತ ಇದೆಯಾ? ಏನೋ ಏನೋ ಈ ಜೀವನ. ಇದಕ್ಕೆಲ್ಲ ಕಾರಣ ನಾನೇ. ಅಯ್ಯೋ, ನೀವ್ ಯಾಕ್ರಿ ಮನ್ಸಿಗೆ ಬೇಜಾರ್ ಮಾಡ್ಕೋತೀರಾ? ಇಲ್ಲ ಪಲ್ಲವಿ, ಜೀವನದ ಬಗ್ಗೆ ಸ್ವಲ್ಪ ಮುಂದಾಲೋಚನೆ ಇರಬೇಕಿತ್ತು. ಆದರೆ ನಾನು ಏನೂ ಮಾಡಲಿಲ್ಲ. ದುಡ್ಡನ್ನ ಸ್ವಲ್ಪ ಕೂಡಿಡ್ಬೇಕಿತ್ತು, ಆಸ್ತಿ ಪಾಸ್ತಿ ಅಂತ ಮಾಡಬೇಕಿತ್ತು. ಏನೂ ಇಲ್ದೇನೆ ಮಕ್ಕಳನ್ನು ಓದಿಸಿದ್ವಾ, ನಾವು 3 ಹೊತ್ತು ತಿಂದ್ವಾ ಅಂತ ಚಿಕ್ಕ ಚಿಕ್ಕ ಕೆಲಸ ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ವಿ. ನಾನು ಈ ಟಿವಿ ರಿಪೇರಿ ಕೆಲಸ ಬಿಟ್ಟು ಬೇರೆ ಏನಾದ್ರೂ ದೊಡ್ಡ ಕೆಲಸ ಮಾಡೋದಿಕ್ಕೆ ಪ್ರಯತ್ನ ಪಡ್ಬೇಕಿತ್ತು. ಅವಾಗ ಅರ್ಥ ಆಗ್ಲಿಲ್ಲ. ಈಗ ಅರ್ಥ ಆಗೋಷ್ಟರಲ್ಲಿ ಕಾಲ ಮೀರೋಗಿದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅಪ್ಪ, ನೀವು ಏನಿದು, ಧೈರ್ಯವಾಗಿರಿ. ದುಡ್ಡು ಕಷ್ಟಪಟ್ಟು ಸಂಪಾದಿಸಬಹುದು. ಪೂರ್ವಿ ಮದ್ವೆನ ಚೆನ್ನಾಗ್ ಮಾಡೋಣ. ಈಗ ನೀವೆಲ್ಲರೂ ಕಷ್ಟಪಟ್ಟು ನನಗ್ ಮದ್ವೆ ಮಾಡ್ಸಿದ್ರೆ ನಾನ್ ಸಂತೋಷವಾಗಿರ್ತೀನಿ ಅಂತ ಅನ್ಕೊಂಡಿದೀರಾ? ನನಗ್ ಮದ್ವೆ ಬೇಡ. ನೀ ಸುಮ್ನಿರೆ. ನೀನ್ ಈ ದುಡ್ಡಿನ ವಿಷಯ ನಮ್ ಕಷ್ಟನ ಮನ್ಸಲ್ಲಿ ಇಟ್ಕೊಂಡು ಎಷ್ಟ್ ದಿನ ಅಂತ ಮದ್ವೆ ಆಗದೆ ಇರ್ತೀಯ? ಯಾವತ್ತಾದ್ರೂ ಮದ್ವೆ ಆಗ್ಲೇಬೇಕಲ್ವಾ? ಈ ಸಮಸ್ಯೆ ಯಾವತ್ತೂ ಇದ್ದಿದ್ದೆ ಅಲ್ವಾ? ಮೊದ್ಲು ಅವರೆಲ್ಲ ಮದ್ವೆಗೆ ಒಕ್ಕೋತಾರೋ ಇಲ್ಲೋ ನೋಡೋಣ. ಸುಮ್ನೆ ಯಾಕೆ ಅದ್ರ ಬಗ್ಗೆ ಯೋಚಿಸ್ತಿದ್ದೀರಾ? ಪಲ್ಲವಿ ಅಕ್ಕ, ಪಲ್ಲವಿ ಅಕ್ಕ. ಪಲ್ಲವಿ, ಯಾರೋ ಬಂದಿದ್ದಾರೆ, ಹೋಗ್ ನೋಡು. ಮಾಳವಿಕ ಧ್ವನಿ ತರ ಇದೆಯಲ್ಲ? ಅವಳೇ ಅಮ್ಮ. ಹೌದಾ? ಮಾಳವಿಕಾ, ನಿನಗ್ 100 ವರ್ಷ ಆಯಸ್ಸು. ಈಗ ತಾನೇ ನಿನ್ ಬಗ್ಗೆ ಯೋಚಿಸ್ತಾ ಇದ್ವಿ, ನೀನೇ ಬಂದ್ಬಿಟ್ಟೆ. ಬಾ ಕೂತ್ಕೋ. ಕೂತ್ಕೊಳ್ಳಮ್ಮ. ಅಕ್ಕ, ನಿಮ್ ಉಪಚಾರ ಎಲ್ಲ ಇವಾಗ ಪಕ್ಕಕ್ಕಿಡಿ. ನನಗಿದ್ದ ಗೌರವ ಎಲ್ಲ ಹಾಳು ಮಾಡ್ಬಿಟ್ರಿ. ಏನಾಯ್ತಮ್ಮ? ಬಂದ್ ಕೂಡ್ಲೆ ಏನೇನೋ ಮಾತಾಡ್ತಾ ಇದೀಯಾ? ನಮ್ಗೇನೂ ಅರ್ಥ ಆಗ್ತಿಲ್ಲ. ಏನಾಯ್ತಮ್ಮ? ಅಕ್ಕ, ನಾನು ವರದಕ್ಷಿಣೆ ಇಲ್ದೆ ಈ ಸಂಬಂಧ ಫಿಕ್ಸ್ ಮಾಡಕ್ಕೋಸ್ಕರ ಅದೆಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಯೂಶಲಿ ನಾನು ಸಂಬಂಧ ಒಳ್ಳೇದ್ ಹೌದಾ ಅಲ್ವಾ ಅಂತ ಅಷ್ಟೇ ಮಾತ್ರ ನೋಡೋದು. ವರದಕ್ಷಿಣೆ ಕೊಡ್ಬೇಕೋ ಬೇಡವೋ ಅನ್ನೋದನ್ನ ಎಲ್ಲ ಅವರೇ ಡಿಸೈಡ್ ಮಾಡ್ತಾರೆ. ಆದ್ರೆ ನೀವು ನಿಮ್ ಕುಟುಂಬ ಇಷ್ಟ ಆಗಿ ಯಾವ್ದಾದ್ರೂ ಒಂದ್ ರೀತಿಲಿ ಸಹಾಯ ಮಾಡೋಣ ಅಂತ ಇರೋ ಸಂಬಂಧದಲ್ಲಿ ಒಳ್ಳೆ ಸಂಬಂಧ ನೋಡಿ ವರದಕ್ಷಿಣೆ ಬೇಡ ಅನ್ನೋ ಸಂಬಂಧ ತಂದೆ ನಿಮಗೆ. ಆದ್ರೆ ಏನ್ ನಡೀತು ಗೊತ್ತಾ? ಏನಾಯ್ತಮ್ಮ? ನನ್ ಕಡೆಯಿಂದ ನಿನಗೇನಾದ್ರೂ ತೊಂದ್ರೆ ಆಯ್ತಾ ಮಾಳವಿಕಾ? ನಿಮ್ಮಿಂದ ಅಂದ್ರೆ ನಿಮ್ಮಿಂದನೇ ಅಂತ ಅಲ್ಲ ಅಕ್ಕ. ನಿಮ್ ದೊಡ್ಡ ಮಗಳು ಪೂರ್ವಿ ಏನ್ ಮಾಡಿದಾಳ್ ಗೊತ್ತಾ?
ಏನಾಯ್ತು ಹೇಳಮ್ಮ? ಪೂರ್ವಿ ಏನ್ ಮಾಡಿದ್ಲು? ನನ್ನ ಯಾಕೆ ಹೇಳ್ತೀರಾ? ನಿಂತಿದ್ದಾಳಲ್ಲ, ಕೇಳಿ ನಿಮ್ ಮಗಳನ್ನ. ಏನಮ್ಮ ಆಯ್ತು? ಏನ್ ಮಾಡ್ದೆ? ನಾನೇನು ಮಾಡಿಲ್ಲ ಅಪ್ಪ. ಯಾಕೆ? ನೀನ್ ಏನ್ ಮಾಡಿದೆ ಅಂತ ಇನ್ನೂ ಗೊತ್ತಾಗಿಲ್ವಾ ನಿಂಗೆ? ನಿನ್ನೆವರೆಗೂ ನನಗೆ ತುಂಬಾ ಒಳ್ಳೆ ಹೆಸರಿತ್ತು, ಆದ್ರೆ ಇಂಥ ಸಂಬಂಧ ತರ್ತೀಯ ಅಂತ ಅವ್ರು ನನ್ನ ಬಯ್ಯೋ ಹಾಗೆ ಮಾಡ್ಬಿಟ್ಟೆ ನೀನು. ಮಾಳ್ವಿಕಾ, ಅಷ್ಟಕ್ಕೂ ಏನಾಯ್ತಮ್ಮ? ನೀನಿಷ್ಟು ಸಿಟ್ ಮಾಡ್ಕೊಳ್ಳೋ ಅಂಥದ್ದೇನಾಯ್ತು? ಅವ್ರನ್ನ ಮದ್ವೆ ಕರ್ಕೊಂಡ್ ಬಂದ್ ನಿಮಗ್ ಭೇಟಿ ಮಾಡ್ಸದ್ನಾ? ಹುಡುಗ ಹುಡುಗಿ ಇಬ್ರು ಸಪ್ರೇಟ್ ಆಗಿ ಹೋಗಿ ಮಾತಾಡ್ಕೊಂಡ್ರಲ್ಲ, ಒಬ್ರಿಗೊಬ್ರು ಇಷ್ಟಪಟ್ರು, ಸರಿ ಸಂಬಂಧ ಫಿಕ್ಸ್ ಆಗತ್ತಂತ ಅನ್ಕೊಂಡ್ವಲ್ಲ. ಹಾ, ಆದ್ರೆ ಇವ್ರಿಬ್ರು ಸಪ್ರೇಟ್ ಆಗಿ ಹೋಗಿ ಮಾತಾಡ್ದಾಗ ನಿಮ್ ಮಗಳು ಅವನ ಹತ್ರ ಏನ್ ಹೇಳಿದಲ್ ಗೊತ್ತಾ? ಏನ್ ಹೇಳಿದಂತೆ? ಆ ಹುಡುಗನ ಹತ್ರ ನಿಮಗೆ ಇಷ್ಟ ಆಗೋ ಹುಡುಗಿ ನಾನಲ್ಲ, ನನಗಿಂತ ನನ್ನ ತಂಗಿ ಗೀತಾನೇ, ನಿಮಗೆ ಪರ್ಫೆಕ್ಟ್ ಪೇರ್. ನೀವು ಗೀತನ್ ಮದ್ವೆ ಆಗ್ಬಿಟ್ರೆ ತುಂಬಾ ಸಂತೋಷವಾಗಿರ್ತೀರಾ, ಆ ಹುಡುಗಿನೇ ಮದ್ವೆ ಆಗಿ ಅಂತ ಹೋಗಿ ಹೋಗಿ ಇವಳು ಅವನ ಹತ್ರ ಹೇಳಿದಳು ಗೊತ್ತಾ? ಏ ಮಾಳವಿಕಾ, ನನ್ ಮೊಮ್ಮಗಳು ಯಾಕೆ ಹಾಗೆ ಹೇಳ್ತಾಳೆ? ಏನಿದಲ್ಲ? ಆತರ ಯಾಕೆ ಹೇಳಿದಳಂತ ನೀವು ನಿಮ್ಮ ಮಗಳನ್ನ ಕೇಳಿ, ನನ್ನ ಕೇಳಿದ್ರೆ ನಾನೇನು ಹೇಳಿ? ನಿನಗೆ ಆ ಹುಡುಗ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅನ್ಬೇಕಿತ್ತು, ಆ ಸಂಬಂಧ ಬೇಡ ಅಂದ್ರೆ ಬೇಡ ಅನ್ಬೇಕಿತ್ತು. ಅದನ್ ಬಿಟ್ಟು ನಿನ್ನೆ ನೋಡಕ್ ಬಂದಿರೋ ಹುಡುಗ ಹತ್ರ ನಿನ್ ತಂಗಿನ ಮದ್ವೆ ಆಗೋ ಅಂತ ಹೇಳ್ತೀಯಾ? ಏನಿದು? ಇದೆಲ್ಲ ನಿಜಾನಾ? ನಂಬೋಕೆ ಆಗ್ತಿಲ್ಲ ನಂಗೆ. ನಿಜನೋ ಅಲ್ವೋ ಅಂತ ನಿಮ್ಮ ಮಗಳನ್ನ ಕೇಳಿ, ಬೊಂಬೆ ತರ ನಿಂತಿದ್ದಾಳಲ್ಲ. ಏನಮ್ಮ ಪೂರ್ವಿ, ಮಾಳವಿಕಾ ಹೇಳ್ತಾ ಇರೋದು ನಿಜನಾ? ಅಪ್ಪ, ಪ್ರಶ್ನೆಗೆ ಉತ್ತರ ಕೊಡು. ನಿಜನಾ ಸುಳ್ಳ? ನಿಜಾನೇ ಅಪ್ಪ. ಅಯ್ಯೋ ಪಾಪಿ, ಹಾಗಾದ್ರೆ ಇಷ್ಟು ದಿವಸ ನಿನಗ್ ಬಂದಿದ್ ಸಂಬಂಧನೆಲ್ಲ ನಿನ್ನನ್ ಮಾಡ್ಕೊಳ್ದೆ ಗೀತನ್ ಮಾಡ್ಕೋತೀನಿ ಅಂತ ಹೇಳೋ ಕಾರಣ ಇದೇನಾ? ಬಂದಿರೋ ಪ್ರತಿ ಹುಡುಗನ್ಗೂ ನೀನ್ ಈ ವಿಷಯ ಹೇಳಿ ಸಂಬಂಧ ಹಾಳು ಮಾಡ್ತಿದ್ಯಾ? ನಿನ್ಗೆ ಯಾಕೆ ಇಂಥ ಬುದ್ಧಿ ಬಂತು? ಯಾಕೆ ಈ ತರ ಎಲ್ಲ ಮಾಡ್ತಿದ್ಯಾ ನೀನು? ಪೂರ್ವಿ, ಯಾಕಮ್ಮ ಹೀಗ್ ಮಾಡ್ದೆ? ಹೇಳು, ಯಾಕೆ ಹೀಗ್ ಮಾಡ್ದೆ? ನಾನು ಹೇಳಲ್ಲ. ಪ್ರತಿಯೊಬ್ರು 100 ಸುಳ್ಳು ಹೇಳಿ ಆದ್ರೂ ಸಂಬಂಧ ಫಿಕ್ಸ್ ಮಾಡ್ಕೊಂಡು ಮದ್ವೆ ಮಾಡಿ ಮುಗಿಸ್ತಾರೆ. ಆದ್ರೆ ಪೂರ್ವಿಕಾ ತನ್ನ ಜೀವನನ ತಾನೇ ಹಾಳು ಮಾಡ್ಕೊತಿದ್ದಾಳೆ. ಇದೆಂತ ಹುಚ್ಚತನ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಅತ್ತೆ, ಟಿಫಿನ್ ರೆಡಿ, ಬಂದು ತಿನ್ನಿ. ತಿರುಪತಿ, ಬನ್ರಿ ಎಲ್ಲ ತಿನ್ನಕ. ಏನ ನಿಮ್ ಮಾವ ಇನ್ನ ಬಂದಿಲ್ಲ? ಮಾವ ತಿಂಡಿ ರೆಡಿ ಮಾಡ್ಬೇಕಾದ್ರೇನೆ ಹಸ್ವಾಗ್ತಿದೆ ಅಂತ ಅಡ್ಗೆ ಮನೇಲಿ ತಿನ್ಬಿಟ್ರು ಅತ್ತೆ. ಹಂಗ? ಏನ್ ಸ್ಪೆಷಲ್ ಲತಾ? ಉಪ್ಪಿಟ್ಟು. ಏನಪ್ಪ ಈ ಉಪ್ಪಿಟ್ಟು ಜೀವನ? ವಾರದಲ್ಲಿ 4 ದಿನ ಈ ಉಪ್ಪಿಟ್ಟು ತಿನ್ಕೊಂಡೆ ಬದುಕ್ತಾ ಇದೀವಿ. ಜೀವನದಲ್ಲಿ ಒಂದು ಪೂರಿ ಇಲ್ಲ, ಇಡ್ಲಿ ಇಲ್ಲ, ವಡೆ ಇಲ್ಲ, ದೋಸೆ ಇಲ್ಲ. ಏನೋ ಹಾಕು. ಹಾ, ನೀ ಕೇಳಿದ್ ಹೆಂಗೈತಿ ಗೊತ್ತ? ಅತ್ತೆ ಮನಿಗ್ ಹೋಗಿ ಅಲ್ಲ ಅಳಿಯ ಕೂತ್ ತಿಂತಾನಲ್ಲ, ಹಂಗೈತಿ. ನಿನಗ ಅತ್ತೆ ಅಂತೂ ಇಲ್ಲ, ಈಕಿನ ತಂದು ಇಲ್ಲಿ ಇಟ್ಟಿ ಇಲ್ಲಪ್ಪ. ನಿನಗ ಉಪ್ಪಿಟ್ಟ ಜಾಸ್ತಿ ತಿನ್ನಲೆ ಸುಮ್ಮನ. ಇದು ನಿಲ್ಲಿಡ.
ಸುಮ್ಮನೆ ಏಯ್ ಸೀಟಿ ಹೊಡೆದ್ರ ನಿನ್ನ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಡ್ತೀನಿ. ನೆಮ್ಮದಿಯಾಗಿ ತಿನ್ನೋದಕ್ಕೂ ಬಿಡೋದಿಲ್ಲವಲ್ಲೇ. ಮೊದ್ಲೇ ಉಪ್ಪಿಟ್ಟು ಜೊತೆಗೆ ಶಿಳ್ಳೆ ಬೇರೆ ಹೊಡಿತೀಯಾ? ಸುಮ್ನೆ ಇರೋ. ನೋಡು ಅವನ್ಗೂ ಹಾಕೊಡು. ಹಸುವಾಗ್ತಾ ಇದೆ, ಹಾಕಿ ಅದ್ಗೆ. ಬಾಲಾಜಿಯಲ್ಲಿ ಅವನ್ಗೆ ಹಸುವಾಗ್ತಿಲ್ವಂತಮ್ಮ, ಆಮೇಲೆ ತಿಂತಾನಂತೆ. ಚಿಕ್ಕ ಮೈದ್ನ ನೆನ್ನೆ ರಾತ್ರಿ ಕೂಡ ಏನೂ ತಿನ್ಲೇ ಇಲ್ಲ, ಉಪವಾಸನೆ ಮಲಗ್ಬಿಟ್ಟ ಅತ್ತೆ. ಏನಾಗೈತಿ ಅವಂಗ? ಇನ್ನ ತಲೆನೋವು ಸರಿ ಹೋಗಿಲ್ಲೇನ ಅವನ್ಗ? ಕರೀಲೆ ಅವನ್ನ. ಏಯ್ ಬಾಲಾಜಿ, ಬಾಲಾಜಿ ಬಾರೋ, ಅಮ್ಮ ಕರೀತಾ ಇದ್ದಾರೆ. ಏನ ಮಾರಿ ಯಾಕೆ ಹಿಂಗ್ ಇಡ್ಕಂಡಿ? ಕುಂತ ತಿನ್ ಬಾ. ನನಗೇನು ಬೇಡ, ಈಗ ಹಸು ಆಗ್ತಿಲ್ಲ. ಯಾಕೆ ಹಸ್ವಿಲ್ಲ? ಇಲ್ಲಮ್ಮ, ಯಾಕಿಲ್ಲ ಅಂದ್ರೆ ಏನು ಅಂತ ಹೇಳಿ. ಏನಾಗೈತಿ? ಯಾಕೆ ಹಿಂಗ್ ಮಾಡತಿ? ಏನಿಲ್ಲಮ್ಮ, ತಲೆನೋವು ಇನ್ನೂ ಕಮ್ಮಿ ಆಗಿಲ್ವಂತೆ, ಅದಕ್ಕೇನೆ. ಕೂತ್ಕೊಂಡ್ ತಿನ್ನೋ, ಮಾತು ಬೆಳೆಸ್ಬೇಡ. ನಂಗೆ ಬೇಡ. ಬಾರೋ ಕೂತ್ಕೊಳ್ಳೋ. ಬೇಡ ಅಂತ ಹೇಳ್ತಾ ಇಲ್ವಾ? ಕೂತ್ಕೋ. ಲತಾ ಹಾಕೊಡು. ನನಗ್ ಸಾಕು. ಏನ್ ಕನಕ, ಏನೋ ಯೋಚನೆ ಮಾಡಕತ್ತಿ? ಏನಿಲ್ಲ, ಸಣ್ಣವ್ ಯಾಕೋ ತಲೆನೋವು ಅಂತಾನ. ಆದ್ರ ಅವನ್ ಮಾರಿ ನೋಡಿದ್ರ ತಲೆನೋವು ಇದ್ದಂಗಿಲ್ಲ, ಎಲ್ಲ ಸಿಕ್ಕಾಕೊಂಡಂಗ್ ಕಾಣ್ತಾನ. ಏನಾಗೈತಿ ಅಂತ ಚಿಂತೆ ಮಾಡಾತೀನಿ. ವಯಸ್ಸಲ್ಲಿ ಬರೋ ರೋಗನ. ಏನಯ್ಯವ್ವ? ಹೌದು, ಯಾವ್ದೋ ಪ್ರೀತಿಲಿ ಸಿಕ್ಕೊಂಡಿರ್ಬೇಕವ. ಏನ್ ನೀ ಹೇಳತಿ? ಹೌದು, ಮದ್ವೆ ಮನೆಯಾಗ ಏನ್ ನಡೀತು ಅಂತ ಗೊತ್ತೇನ? ಓ ಕಳ್ಳಿ, ನೀನೆಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ ಈಗ. ಹಾ, ಹೇಳಮ್ಮ, ನಿನ್ ಹೆಸರೇನು? ನಾ ಕಾಣೆ ಶ್ಯಾಮಲ. ಹಾ, ನನಗೂ ಅವಾಗಿಂದ ಬಹಳ ಡೌಟ್ ಬರಕತ್ತೈತಿ. ಅವತ್ತವ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಯಾನ ನನಗವ. ಅವ ಮದ್ವಿ ಮನ್ಯಾಗ ಯಾರ್ದೋ ಲವ್ನ್ಯಾಗ ಬಿದ್ದಾನ. ಇವ ಅಲ್ಲಿ ಬಂದು ಲವ್ ಮಾಡ್ಯಾನೋ ಇಲ್ಲ ಅವ ಆಲ್ರೆಡಿ ಪ್ರೀತಿ ಮಾಡಿರೋ ಹುಡುಗಿ ಅಲ್ಲಿ ಬಂದಿದ್ಲೋ ಏನೋ. ಇಬ್ಬರ ನಡುವು ಏನೋ ಜಗಳ ಆಗೈತಿ. ಅದಕ್ಕ ಅವನ ಮಸಡಿ ಹಿಂಗ ತಿಂದು ಮಂಗ್ಯಾನಂಗಾಗೈತಿ. ಮಾಡೋದೆಲ್ಲ ಮಾಡ್ಬಿಟ್ಟು ಹ ಈಗ ಏನು ಗೊತ್ತಿಲ್ಲ ಅನ್ನೋ ತರ ಮೂಕಿ ತರ ಯಾಕೆ ನಿಂತಿದ್ಯಾ ಹೀಗೆ? ಹೇಳೋ, ಬಾಯ್ ಬಿಟ್ಟು ಹೇಳೋ, ಯಾಕಿಂತ ಕೆಲ್ಸ ಮಾಡ್ದೆ? ಯಾಕಮ್ಮ, ನಿನ್ ಮದ್ವೆ ಬಗ್ಗೆ ನಾವೆಲ್ಲ ಎಷ್ಟು ಕನ್ಸು ಕಟ್ಟಿದೀವಿ, ಎಷ್ಟೆಲ್ಲ ಆಸೆಗಳಿಟ್ಕೊಂಡಿದೀವಿ, ಎಷ್ಟೆಲ್ಲ ಸಂಬಂಧಗಳನ್ನ ತೋರಿಸಿದೀವಿ. ಎಲ್ಲ ಸಂಬಂಧನೂ ನಿನ್ ಕೈಯಾರೆ ಹಾಳು ಮಾಡ್ಕೊಂಡೆ. ಯಾಕಮ್ಮ ಹೀಗ್ ಮಾಡ್ದೆ? ಇದೆಂತ ಹುಚ್ಚಾಟನಮ್ಮ. ಪೂರ್ವಿ, ಏನೇ ಮಾಡ್ತಿದ್ಯಾ? ನಿನ್ಗೇನಾದ್ರೂ ಹುಚ್ಚ? ನಿನಗ್ ಬರೋ ಸಂಬಂಧಗಳನ್ನೆಲ್ಲ ಯಾಕೆ ಹಾಳು ಮಾಡ್ಕೋತಿದ್ಯಾ? ನಿನ್ ಮನ್ಸಲ್ಲಿ ಏನಿದೆ? ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ನನಗ್ ನಿಜವಾಗ್ಲೂ ಅರ್ಥ ಆಗ್ತಿಲ್ವೇ? ಮದ್ವೆ ಕಂಡು ನಿನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಅಪ್ಪ ಅಮ್ಮಂಗ್ ಹೇಳಿದ್ರೆ ಅವ್ರು ಏನಾದ್ರೂ ಅಂತಾರೆ ಅಂತನಾ? ಒಂದ್ ವೇಳೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತು. ಆದ್ರೆ ಯಾಕೆ ಬಂದ್ ಗಂಡ್ಗಳ ಹತ್ರ ನನ್ನ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ಯಾ? ಏಯ್, ಈಗ ಬಾಯ್ ಬಿಟ್ಟು ಹೇಳ್ತೀಯೋ ಇಲ್ಲ ಸಾಯಿಸ್ಬಿಡು. ಪಲ್ಲವಿ, ಸುಮ್ನಿರು. ಅವಳ ಮನ್ಸಲ್ಲಿ ಏನೋ ಇರ್ಬೇಕು, ಅದಕ್ಕೆ ಹೀಗೆಲ್ಲ ಮಾಡಿರ್ತಾಳೆ. ಅಮ್ಮ ತಾಯಿ, ಹೇಳಮ್ಮ, ಯಾಕೆ ಹೀಗ್ ಮಾಡ್ದೆ? ನಿಮ್ಮಪ್ಪನ್ ನೋಡು, ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ನೀವು ಹುಟ್ಟಿ ಬೆಳೆದಾಗಿಂದ ಅವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ರು, ಆದ್ರೆ ಒಂದಿನನೂ ಕೈ ಮಾಡಿರ್ಲಿಲ್ಲ. ಅಂತ ಮನ್ಸಿರು, ಒಂದಿನ ಕೂಡ ನಿಮ್ಮ ಮನ್ಸಿಗೆ ನೋವು ಮಾಡದಿರೋಂಥ ವ್ಯಕ್ತಿ ಇವತ್ತು ನಿನ್ ಮೇಲೆ ಕೈ ಮಾಡಿದ್ದಾರೆ ಅಂದ್ರೆ
ನಿಮ್ಮ ಅಪ್ಪನ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಹೇಳು ಪೂರ್ವಿ, ಯಾಕೆ ಹೀಗೆಲ್ಲ ಮಾಡ್ದೆ? ಏಯ್, ಪ್ರತಿಯೊಬ್ರು ನಿನ್ನ ಹತ್ರ ಕೇಳ್ತಾ ಇದ್ರೆ ಬಾಯ್ ಬಿಟ್ಟು ಹೇಳಕ್ಕೇನೆ ನಿನ್ಗೆ? ಪೂರ್ವಿ, ಪ್ಲೀಸ್ ಪೂರ್ವಿ, ದಯವಿಟ್ಟು ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳು. ಯಾಕಿಂತ ಕೆಲಸ ಮಾಡಿದ್ಯಾ? ನಿಜವಾಗ್ಲೂ ನೀನಿಂತ ಕೆಲಸ ಮಾಡ್ತೀಯ ಅಂತ ನನ್ ಕನ್ಸಲ್ಲೂ ಅನ್ಕೊಂಡೇ ಇರ್ಲಿಲ್ಲ. ಪ್ಲೀಸ್ ಪೂರ್ವಿ, ಈಗ ಹೇಳ್ತೀಯ ಇಲ್ವಾ? ಏಯ್ ಪೂರ್ವಿ, ನನಗ್ ಬರ್ತಿರೋ ಕೋಪಕ್ಕೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಯಾಕೆ ಹೀಗ್ ನನ್ನ ಹೊಟ್ಟೆ ಉರಿಸ್ತಿದ್ಯಾ? ನಿನ್ನ ಮದ್ವೆ ಮಾಡಿ ಕಳ್ಸೋದೆ ಕಷ್ಟ ಅಂತ ಅನ್ಕೊಂಡ್ರೆ 10-15 ಸಂಬಂಧಗಳನ್ನ ನಿನ್ ಕೈಯಾರೆ ಹಾಳು ಮಾಡ್ಬಿಟ್ಟೆ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಹೇಳು.